ಹಾಗೆ ಏನು ಸಿದ್ದರಾಮಯ್ಯನವರು ಇದರಲ್ಲಿ ಭಾಗಿಯಾಗಿದ್ದಾರೆ, DCM ಅವ್ರ ಸಹಾಯ ಇದೆ, CM ಸಹಾಯ ಇದೆ, ಇಷ್ಟೆಲ್ಲ ಆಗಕ್ಕೆ ಸಾಧ್ಯ ಇಲ್ಲ ಅಂತ BJP ಅವರು ಆರೋಪ ಮಾಡ್ತಾ ಇರುವಂಥದ್ದು. ಏನು BJP ಆರೋಪ ಮಾಡ್ತಾ ಇದ್ದಾರೆ ಇದು ಸತ್ಯಕ್ಕೆ ದೂರದ ವಿಚಾರ. ಒಂದು ವೇಳೆ ವಾಲ್ಮೀಕಿ ನಿಗಮದಲ್ಲಿ ಹಣ ವರ್ಗಾವಣೆ ಆಗಿದ್ದಾಗ ಸತ್ಯ ದೂರು ಬಂದ ತಕ್ಷಣವೇ ಸಿದ್ದರಾಮಯ್ಯನವರು SIT ರಚನೆ ಮಾಡಿದ್ರು. BJP ಕಾಲ ವ್ಯಾಪಕ ಭ್ರಷ್ಟಾಚಾರ ಆಯಿತು, ಸಿದ್ದರಾಮಯ್ಯ ಕಾಲ ಯಾವುದೇ ಭ್ರಷ್ಟಾಚಾರ ಇಲ್ಲ, ಜನಪರ ಕೆಲಸ ಆಗ್ತಾ ಇದ್ದಾವೆ, ಅಭಿವೃದ್ಧಿ ಕೂಡ ಆಗ್ತಾ ಇದ್ದಾವೆ. ನಮಸ್ತೆ ವೀಕ್ಷಕರೇ, ಇವತ್ತು 4ನೇ ದಿನದ ಅಧಿವೇಶನ ನಡೀತಾ ಇದೆ. ಹಾಗೆ ಇವತ್ತು ನಮ್ಮ ಜೊತೆಗೆ ಬಂಗಾರಪೇಟೆ ಶಾಸಕರಾದಂತಹ ನಾರಾಯಣಸ್ವಾಮಿ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಇನ್ನು ಕಳೆದ 4 ದಿನಗಳಿಂದ ಕೂಡ ಮುಂಗಾರು ಅಧಿವೇಶನ ನಡೀತಾ ಇದೆ. ದಿನೇ ದಿನೇ ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ಸಾಕಷ್ಟು BJP ಅವರು ಪ್ರಶ್ನೆ ಮಾಡ್ತಾನೆ ಇದ್ದಾರೆ. ಹಾಗೆ ಏನು ಸಿದ್ದರಾಮಯ್ಯನವರು ಇದರಲ್ಲಿ ಭಾಗಿಯಾಗಿದ್ದಾರೆ, DCM ಅವ್ರ ಸಹಾಯ ಇಲ್ಲದೆ, CM ಸಹಾಯ ಇಲ್ಲದೆ, ಇಷ್ಟೆಲ್ಲ ಆಗಕ್ಕೆ ಸಾಧ್ಯ ಇಲ್ಲ ಅಂತ BJP ಅವರು ಆರೋಪ ಮಾಡ್ತಾ ಇರುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, ಏನು BJP ಆರೋಪ ಮಾಡ್ತಾ ಇದ್ದಾರೆ ಇದು ಸತ್ಯಕ್ಕೆ ದೂರದ ವಿಚಾರ. ಒಂದು ವೇಳೆ ವಾಲ್ಮೀಕಿ ನಿಗಮದಲ್ಲಿ ಹಣ ವರ್ಗಾವಣೆ ಆಗಿದ್ದಾಗ ಸತ್ಯ ಆ ವರ್ಗಾವಣೆ ತನಿಖೆ ಮಾಡಬೇಕು ಅಂತೇಳಿ ದೂರು ಬಂದ ತಕ್ಷಣವೇ ಸಿದ್ದರಾಮಯ್ಯನವರು SIT ರಚನೆ ಮಾಡಿದರು. SIT ರಚನೆ ಮಾಡಿ ಆ ಮೂಲಕ ಒಂದು ತನಿಖಾ ತಂಡವನ್ನು ಮಾಡಿ ಸಂಬಂಧಪಟ್ಟ ಮಂತ್ರಿಗಳು ರಾಜೀನಾಮೆಯನ್ನು ಕೊಟ್ಟರು. ಇವತ್ತು ED ತನಿಖೆ ಮಾಡ್ತಾಯಿದೆ. ಸಿದ್ದರಾಮಯ್ಯನವರು ಕೂಡ SIT ಮುಖಾಂತರ ಸಮಗ್ರ ತನಿಖೆಯನ್ನು ಮಾಡಿಸ್ತಾ ಇದ್ದಾರೆ. ಈ ಮಧ್ಯೆ ನಮ್ಮ ರಾಜ್ಯ ಸರ್ಕಾರದ ಯಾವುದೇ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಕೂಡ ಅದರಲ್ಲಿ ಭಾಗಿಯಾಗಿಲ್ಲ. ಯಾಕಂದರೆ ನಿಗಮಗಳ ಹಣವನ್ನು ಅವರ ಖಾತೆಗೆ ವರ್ಗಾವಣೆ ಮಾಡಿದ ಮೇಲೆ ಆಯಾ ಸಚಿವರು ಅಧ್ಯಕ್ಷ ನಿರ್ವಹಣೆ ಮಾಡ್ತಾರೆ. ಅದು ಯಾವುದೇ ಕಾರಣ ಕೂಡ ಮುಖ್ಯಮಂತ್ರಿಗಳು ಆಯಾ ನಿಗಮಗಳಲ್ಲಿ ಅವರ ಒಟ್ಟಿಗೆ ವ್ಯವಹಾರ ಮಾಡ್ತಕ್ಕಂಥದ್ದು ಇರೋದಿಲ್ಲ. ಸರ್, ಇನ್ನು ಇವತ್ತು ಬೆಳಗ್ಗೆ ಅಷ್ಟೇ CT ರವಿ ಅವರು ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರದ ಆಡಳಿತ ನಡೆಸ್ತಾ ಇದೆ, ಏನು ಸಿದ್ದರಾಮಯ್ಯನವ್ರದ್ದು ಕೂಡ ಭ್ರಷ್ಟಾಚಾರದ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, BJPಯವರು ಸಂಪೂರ್ಣ ಭ್ರಷ್ಟಾಚಾರ ಮಾಡಿ ಜನರಿಂದ ದೂರ ಹೋಗ್ಬಿಟ್ಟಿದ್ದಾರೆ. ಅವರು ಇವತ್ತು ಸಿದ್ದರಾಮಣ್ಣ 5 ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ಪ್ರತಿಯೊಬ್ಬ ಬಡವರ ಮನೆಗೆ ಕೂಡ ಹಣ ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಸಹಿಸಕ್ಕಾಗದೇ ಇರ್ತಕ್ಕಂಥವರು CT ರವಿ ವಿಧಾನಸಭೆಯಲ್ಲಿ ಸೋತೋಗಿ ಇವತ್ತು ಬಂದು ಹಿಂಭಾಗದಲ್ಲಿ ಬಂದು ಇವತ್ತು ಮಾತಾಡ್ತಾ ಇದ್ದಾರೆ. ಜನ ಅವರನ್ನೇ ಅವರು ಒಂದು ಒಳ್ಳೆ ಆಡಳಿತ ಕೊಟ್ಟಿದ್ದರೆ ಅವನ್ಯಾಕೆ ಸೋಲಿಸಿದ್ರು. ಹಾಗಾಗಿ BJP ಕಾಲ ವ್ಯಾಪಕ ಭ್ರಷ್ಟಾಚಾರ ಆಯಿತು, ಸಿದ್ದರಾಮಯ್ಯ ಕಾಲ ಯಾವುದೇ ಭ್ರಷ್ಟಾಚಾರ ಇಲ್ಲ, ಜನಪರ ಕೆಲಸ ಆಗ್ತಾ ಇದ್ದಾವೆ, ಅಭಿವೃದ್ಧಿ ಕೂಡ ಆಗ್ತಾ ಇದ್ದಾವೆ. ಓಕೆ ಸರ್, ಹಾಗೆ ಇನ್ನು ನಿಮ್ಮ ಕ್ಷೇತ್ರದಲ್ಲಿ ಬಂಗಾರಪೇಟೆಯಲ್ಲಿ ಅಭಿವೃದ್ಧಿ ಹೇಗೆ ಆಗ್ತಾ ಇದೆ? ಏನೋ ಬಂಗಾರಪೇಟೆ ಅಭಿವೃದ್ಧಿ ಬಗ್ಗೆ ಸದನದಲ್ಲಿ ಏನಾದರೂ ಚರ್ಚೆ ಮಾಡಿದ್ರಾ, ಪ್ರಶ್ನೆ ಏನಾದರೂ ಮಾಡಿದ್ರಾ? ಬಂಗಾರಪೇಟೆ ಅಭಿವೃದ್ಧಿ ಬಗ್ಗೆ ಮಾತಾಡಲಿಕ್ಕೆ ಇನ್ನೂ ಅವಕಾಶ ಕೊಡಲಿಲ್ಲ. BJP 4 ದಿವಸ ಗಲಾಟೆ ಮಾಡ್ತಾ ಇದ್ದಾರೆ. ಆದರೂ ಕೂಡ ನನಗೆ ಅಭಿವೃದ್ಧಿಗೆ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಏನೂ ತೊಂದರೆ ಇಲ್ಲ, ಅನುದಾನ ಕೊಟ್ಟಿದ್ದಾರೆ, ಕೆಲಸಕ್ಕೆಲ್ಲವೂ ಕೂಡ ನಡೀತಾ ಇದೆ. ಸರ್, ಇನ್ನು ಮುಂದೆ ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡಬೇಕು ಅಂತ ಚರ್ಚೆ ಮಾಡ್ತಾ ಇದ್ದೀರಾ ಬಂಗಾರಪೇಟೆಯಲ್ಲಿ? ಖಂಡಿತವೂ ಕೂಡ ಬಂಗಾರಪೇಟೆಯಲ್ಲಿ ಇವತ್ತು ನಾನು ಏನು ನಿಗಮದ ಅಧ್ಯಕ್ಷನಾಗಿದ್ದೀನಿ, ನನ್ನ ನಿಗಮದ ಮುಖಾಂತರ ಒಂದು ಹೊಸ ಬಂಗಾರ ನಿರ್ಮಾಣ ಮಾಡಬೇಕು ಅಂತೇಳಿ DPR ಮಾಡಿಸ್ತಾ ಇದ್ದೀನಿ. ಆ ಸಿವರೇಜ್ ಮಾಡಿಸಿ, ಆ DPR ಮಾಡಿಸಿ ಸಮಗ್ರ ಚಿತ್ರವನ್ನು ಬದಲಾವಣೆ ಮಾಡಬೇಕು ಪಣ ತೊಟ್ಟಿದ್ದೇನೆ. ಸನ್ಮಾನ್ಯ ಮಂತ್ರಿಗಳು ಕೂಡ ವರ್ತುಲ ರಸ್ತೆ ಆಗ್ಬೋದು, ಭವನಗಳ ನಿರ್ಮಾಣ ಮಾಡಲಿಕ್ಕೆ ಕೂಡ ಹಣವನ್ನು ಕೊಡ್ತಾ ಇದ್ದಾರೆ. ಸಮಗ್ರವಾಗಿ ಅಭಿವೃದ್ಧಿಯನ್ನು ಮಾಡ್ತೇನೆ. ಇದಿಷ್ಟು ಬಂಗಾರಪೇಟೆ ಶಾಸಕರಾದಂತಹ ನಾರಾಯಣಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.